ಯಡಿಯೂರಪ್ಪ ವಿರುದ್ಧ ಕೋಟಿ ಡೈರಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಕಾಂಗ್ರೆಸ್ನಿಂದ ಯಡಿಯೂರಪ್ಪ ವಿರುದ್ಧ ಡೈರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ 10 ಪ್ರಶ್ನೆಗಳನ್ನ ಬಿಜೆಪಿ ಕೇಳಿದೆ. 10 ಪ್ರಶ್ನೆಯನ್ನ ಕೇಳಿ ಮಾಧ್ಯಮ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಈಗಷ್ಟೇ ಬಿಡುಗಡೆಯನ್ನ ಮಾಡಿದೆ. ಓವರಾಲ್ ಆಗಿ 10 ಪ್ರಶ್ನೆಗಳನ್ನ ಇಲ್ಲಿ ಕೇಳಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 1, ಡೈರಿ ನಿಮಗೆ ಸಿಕ್ಕಿದ್ದು ಯಾವಾಗ? ಯಾರು ಈ ಡೈರಿಯನ್ನ ತಂದುಕೊಟ್ರು? ಡೈರಿಯನ್ನ ಎಲ್ಲಿ ಕೊಟ್ರು? ಒರಿಜಿನಲ್ ಡೈರಿ ಎಲ್ಲಿ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾಕೆ ಇದುವರೆಗೂ ಈ ಡೈರಿಯನ್ನ ಆಧರಿಸಿ ಲೋಕಾಯುಕ್ತ ಅಥವಾ ಎಸಿಬಿಗೆ ದೂರನ್ನ ಕೊಡಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ರೈಸ್ ಮಾಡಿದ್ದಾರೆ. 2013 ಮೇ ತಿಂಗಳಿನಲ್ಲಿ ನಿಮ್ಮದೇ ಪಕ್ಷದ ಆಡಳಿತ ಇದ್ರೂ ಕೂಡ ಯಾವುದೇ ತನಿಖೆಯನ್ನ ನಡೆಸದೇ ಇರೋದಕ್ಕೆ ಕಾರಣ ಆದ್ರೂ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಯಡಿಯೂರಪ್ಪನವರೆಂದರೆಂದು ಹೇಳಲಾದಂತಹ ಡೈರಿಯು ಡಿಕೆ ಶಿವಕುಮಾರ್ ಮನೆಯಲ್ಲಿ ಪತ್ತೆಯಾಗಿದ್ದಾದ್ರೂ ಹೇಗೆ? ಇದಕ್ಕೆ ಡಿಕೆ ಶಿವಕುಮಾರ್ ಉತ್ತರಿಸಬೇಕಾಗುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಓವರಾಲ್ ಆಗಿ ಪ್ರಶ್ನೆಗಳನ್ನ ಹಾಕಿದೆ ಬಿಜೆಪಿ. ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೋಣ. ದೂರವಾಣಿ ಸಂಪರ್ಕದಲ್ಲಿ ರವೀಶ್ ಇದ್ದಾರೆ. ರವೀಶ್, ಈಗ ಕಾಂಗ್ರೆಸ್ಗೆ 10 ಪ್ರಶ್ನೆಗಳನ್ನ ಬಿಜೆಪಿ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವ ಪ್ರಶ್ನೆಗಳನ್ನ ರೈಸ್ ಮಾಡಿದೆ? ಗೊತ್ತಲ್ಲ, ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಮಾಧ್ಯಮ ಹೇಳಿಕೆಯಲ್ಲಿ ಅದರಲ್ಲೂ ಕೂಡ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಈಗಾಗಲೇ ಕಾಂಗ್ರೆಸ್ಗೆ 10 ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಆದ್ರೆ ಆ ಸ್ಪಷ್ಟನೆ ಏನಪ್ಪಾ ಅಂದ್ರೆ, ಮೊದಲು ಒಂದು ಬಿಜೆಪಿಯಿಂದ ಸ್ಪಷ್ಟನೆ ಆಗಿರ್ತಕ್ಕಂಥದ್ದು, ಡೈರಿಯ ಪ್ರತಿ ಅಳೆಯಲು ಕೂಡ ಯಾರು ಕೂಡ ಸಹಿ ಮಾಡೋದಿಲ್ಲ, ಮತ್ತೆ ಡೈರಿಯಲ್ಲಿ ಕೊಟ್ಟಿರೋದನ್ನ ಬರೆದಿರ್ತಾರೆ, ಮತ್ತೆ ಬಂದಿರೋದನ್ನ ಬರೆಯಿಲ್ವಾ ಅನ್ನೋದು ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದ್ರ ಜೊತೆಗೆ 2010 ಪೂರ್ವದಲ್ಲಿ ಯಡಿಯೂರಪ್ಪನವರು ಸಂಖ್ಯಾಶಾಸ್ತ್ರ ಪ್ರಕಾರ ಯಡಿಯೂರಪ್ಪ ಅಂತ ಸಹಿ ಮಾಡ್ತಾ ಇದ್ರು. ಹಾಗಾಗಿ ಇದೊಂದು ಕಾಂಗ್ರೆಸ್ ಸಂಚು ಅಂತ ಕೂಡ ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಈ ಒಂದು ಡೈರಿಯ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಹೇಳ್ತಾ ಇದೆ, ಆರೋಪ ಮಾಡ್ತಾ ಇದೆ. ಇದನ್ನ ದೂರ್ ನೀಡಬೇಕಾ ಅಥವಾ ದೂರಿಗೆ ಒಳಗಾದವರೇ ನೀಡಬೇಕಾ ಅಂತ ಕೂಡ ಪ್ರಶ್ನೆ ಆಗ್ತಾ ಇದೆ. ಅದ್ರ ಜೊತೆಗೆ MLC ಗೋವಿಂದರಾಜರ ಮನೆಯಲ್ಲಿ IT ಅಧಿಕಾರಿಗಳು ವಶಪಡಿಸಿಕೊಂಡಂತಹ ಡೈರಿಯಲ್ಲಿ ಕಾಂಗ್ರೆಸ್ನ ಹೆಸರು ಸಂದಾಯವಾಗಿತ್ತು. ಅವತ್ತೇ ಈ ಒಂದು ಡೈರಿ ಸೃಷ್ಟಿಯಾಗಿದ್ದು ನಿಜವಲ್ವೇ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥ ಡೈರಿ ಎಲ್ಲಿ ಸಿಕ್ಕಿದ್ದು, ಡೈರಿ ಯಾರು ಕೊಟ್ರು, ಒರಿಜಿನಲ್ ಡೈರಿ ಏನು, ಡೈರಿ ನಿಮ್ಗೆ ಸಿಕ್ಕಿದ್ದು ಯಾವಾಗ, ಈ ರೀತಿಯ ಪ್ರಶ್ನೆಗಳ ಜೊತೆಗೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿದೆ. ಅಂದ್ರೆ ಯಡಿಯೂರಪ್ಪನವ್ರದ್ದು ಹೇಳೋ ಡೈರಿ ಡಿ.ಕೆ. ಶಿವಕುಮಾರ್ ಮನೆಯಲ್ಲಿ ಪತ್ತೆಯಾಗಿದ್ದು ಹೇಗೆ, ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಉತ್ತರಿಸಬೇಕಲ್ವೇ ಅಂತ ಕೂಡ ಕೇಳಿದ್ದಾರೆ. ಹಾಗಾಗಿ ಈ ಎಲ್ಲಾ 10 ಪ್ರಶ್ನೆಗಳಿಗೆ ಕಾಂಗ್ರೆಸ್ನ ರಿಯಾಕ್ಷನ್ ಏನಿರುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ನಿನ್ನೆಯಷ್ಟೇ ಕೂಡ ಕೇಂದ್ರ ನಾಯಕರು ಹೇಳಿದ್ರು ಲೋಕಪಾಲ್ಗೆ ದೂರು ಕೊಡ್ತೇವೆ ಅಂತ. ಹಾಗಾಗಿ ಲೋಕಪಾಲ್ಗೆ ದೂರನ್ನ ಏನಾದ್ರು ಕೊಡ್ತಾರಾ, ಏನ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಸ್ಪಷ್ಟನೆ ಏನನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಶಕುಂತಲಾ, ಕೇವಲ ರಾಜಕೀಯ ಕೆಸರಚಾಟ ಮಾತ್ರ ಆಗುತ್ತಾ ಅಥವಾ ಒಂದು ತಾರ್ಕಿಕ ಅಂತ್ಯ ಕಾಡುತ್ತಾ ನೋಡ್ಬೇಕು. ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.